ಹೆಲೋ ವೆಲ್ಕಮ್ ಬ್ಯಾಕ್ಸ್ ಟು ನೇತ್ರಲಾಕ್ಸ್ ಕನ್ನಡ. ಈಗ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಿರೋದ್ರಿಂದ ಎಲ್ರಿಗೂ ಟೆನ್ಷನ್ ಇದ್ದೇ ಇರುತ್ತೆ, ಯಾವ ರೀತಿ ಈ ವರ್ಷ ಡೆಕೋರೇಷನ್ ಮಾಡಬೇಕು ಅಂತ. ನಾನಿಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಬ್ಯಾಕ್ ಸ್ಕ್ರೀನ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ನಾನಿವತ್ತು ಮಾವಿನ ಎಲೆನ ಬಳಸ್ಕೊಂಡು ಹಾಗೆಯೇ ಎಕ್ಕದ ಕಾಯಿಯಿಂದ ಗಿಳಿನ ಮಾಡ್ಕೊಂಡು ನಾನಿಲ್ಲಿ ಡೆಕೋರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಎರಡು ರೀತಿಯಾಗಿ ನಾನು ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಎರಡೂ ಕೂಡ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದರ ಮಧ್ಯಭಾಗದಲ್ಲಿ ನಾನು ಕಮಲದ ಹೂವಿನ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ದಾರ ತಗೊಂಡು ಮಾವಿನ ಎಲೆನ ನಾನಿಲ್ಲಿ ಈ ಥರ ಮಡಚ್ಕೊಂಡು ನಾನು ಸ್ಟಾಪ್ಲರಲ್ಲಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಟಾಪ್ಲರ್ ಪಿನ್ ಬೇಡ ಅಂದರೆ ನೀವು ಹಂಚಿ ಕಡ್ಡಿನ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಈ ಥರ ತೋರಣ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಮಾವಿನ ಎಲೆ ಜೊತೆಗೆ ನಾನು ಸೇವಂತಿಗೆ ಹೂವನ್ನ ಸೇರಿಸ್ಕೊಂಡು ನಾನಿಲ್ಲಿ ಈ ರೀತಿ ಪೋಣಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಂಬಾ ತಾಳ್ಮೆ ಇರಬೇಕು. ನಾನಿಲ್ಲಿ ಒಂದು 3ನ ಪೋಣಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ರಿಸ್ಕ್ ಆಯಿತು ಅಂತ ನಾನಿಲ್ಲಿ ಡಬಲ್ ಸೈಡು ಗಮ್ ಟೇಪ್ನ ಹಾಕ್ಕೊಂಡೆ. ಬಟ್ ಆ ಥರ ಹಾಕೋದಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಹೊತ್ತಾದಮೇಲೆ ಅಂಟೆಲ್ಲ ಬಿಟ್ಕೊಂಡಾದ್ಮೇಲೆ ಉದುರು ಬಿಡುತ್ತೆ. ಈ ರೀತಿ ನಾವು ತಾಳ್ಮೆಯಿಂದ ಮಾಡಿದಷ್ಟು ತುಂಬಾ ಚೆನ್ನಾಗಿ ನಾವು ಡೆಕೋರೇಷನ್ನ ನೋಡ್ಬೋದು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ನಿಮಗೆ ಈ ಮಾವಿನ ಎಲೆಯಲ್ಲಿ ಯಾವುದು ಡೆಕೋರೇಷನ್ನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಸ್ವಲ್ಪ ರಿಸ್ಕ್ ಆಯಿತು ಅಂತ ನಾನಿಲ್ಲಿ ಡಬಲ್ ಸೈಡು ಗಮ್ ಟೇಪ್ನ ಹಾಕ್ಕೊಂಡೆ. ಬಟ್ ಇದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಆದಷ್ಟು ದಾರದಲ್ಲೇ ಪೋಣಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆದಷ್ಟು ತಾಳ್ಮೆಯಿಂದ ಮಾಡಿದ್ರೆ ಯಾವ ಕೆಲಸನಾದರೂ ಮಾಡ್ಕೊಳ್ಬೋದು. ನನ್ನ ಮಗಳು ಎದ್ಬಿಡುತ್ತಾಳೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸೇವಂತಿಗೆ ಹೂವು ಮಧ್ಯದಲ್ಲಿ ನಾನಿಲ್ಲಿ ಮೆರೂನ್ ಕಲ್ಲರು ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಕ್ಕದ ಕಾಯಲ್ಲಿ ನಾನು ಈ ರೀತಿ ಗಿಳಿನ ಮಾಡ್ಕೊಳ್ತಾ ಇದ್ದೀನಿ. ಈ ಪೂರ್ತಿ ಗಿಳಿ ವಿಡಿಯೋ ಬೇಕು ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಗಿಳಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇಲ್ಲಿ ನಾನು 5 ಗಿಳಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ವೈಟ್ ಕಲರು ಮತ್ತು ಪಿಂಕ್ ಕಲರೆಲ್ಲ ಹಚ್ಕೊಳ್ತಾ ಇದ್ದೀನಿ. ಗಿಳಿಯ ಮೂತಿ ಭಾಗಕ್ಕೆ ಪಿಂಕ್ ಕಲರ್ ಹಚ್ಕೊಂಡು ಹಾಗೆಯೇ ಕಣ್ಣಿನ ಭಾಗಕ್ಕೆ ವೈಟು ಮತ್ತು ಬ್ಲ್ಯಾಕ್ನ ಹಚ್ಕೊಳ್ತಾ ಇದ್ದೀನಿ. ಹಾಗೆಯೇ ದಾರನೂ ಕೂಡ ಏರಿಸ್ಕೊಂಡು ಈ ಸತಿ ಡಿಫ್ರೆಂಟಾಗಿ ಮಾಡೋಣ ಅಂತ ನಾನಿಲ್ಲಿ ಸ್ವಲ್ಪ ಮಣಿನ ನಾನಿಲ್ಲಿ ಪೋಣಿಸ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಮಣಿನ ಪೋಣಿಸ್ಕೊಂಡ್ರೆ ಸಾಕು, ಒಂದು ಸೈಡು ಪೂರ್ತಿ ಕವರ್ ಆಗಿಬಿಡುತ್ತೆ. ಹಾಗಾಗಿ ನಾನು ಒಂದು ಕಡೆ ಮಾತ್ರ ನಾನಿಲ್ಲಿ ಮಣಿನ ಪೋಣಿಸ್ಕೊಳ್ತಾ ಇದ್ದೀನಿ. ನೀವು ಸ್ಕ್ರೀನ್ ಅಥವಾ ಪಂಚೆನ ನಾವಿಲ್ಲಿ ಹಾಕ್ಕೊಳ್ಬೋದು. ನೋಡಿ ಈ ರೀತಿ ಗಿಳಿ ರೆಡಿ ಆಯಿತು. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಗಿಳಿನ ನಾವು ಯಾವ ರೀತಿ ಮಾಡ್ಬೋದು ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಗೆಯೇ ಯೂಟ್ಯೂಬ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಮಿಸ್ ಮಾಡ್ದಲೇ ನೋಡಿ. ಇನ್ಸ್ಟಾಗ್ರಾಮಲ್ಲಂತೂ ತುಂಬಾ ವ್ಯೂಸ್ ಬಂದಿದೆ. ನನಗಂತೂ ತುಂಬಾ ಖುಷಿ ಆಯಿತು. ತೋರಣ ಎಲ್ಲ ಕಟ್ಟಾದಮೇಲೆ ಗಿಳಿನೂ ಕೂಡ ನಾನಿಲ್ಲಿ ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಡ್ರಾಯಿಂಗ್ ಶೀಟಲ್ಲಿ ನಾನಿಲ್ಲಿ ಕಮಲದ ಹೂನ ಬಿಡಿಸ್ಕೊಂಡು ನೆಕ್ಸ್ಟು ಗ್ಲಿಟರ್ನಲ್ಲೆಲ್ಲ ನಾನಿಲ್ಲಿ ಗಮ್ನಲ್ಲಿ ಅಂಟಿಸ್ಕೊಂಡಿದ್ದೀನಿ. ಹಾಗೆಯೇ ಹಿಂಭಾಗದಲ್ಲಿ ನಾನಿಲ್ಲಿ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ಥರ ನಾನಿಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗಿಳಿಗಳನ್ನ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೇವಂತಿಗೆ ಮಧ್ಯಭಾಗದಲ್ಲಿ ಮೆರೂನ್ ಕಲರ್ ಕುಂಕುಮ ಇಟ್ಕೊಳ್ಳೋದ್ರಿಂದ ತುಂಬಾ ಲುಕ್ಕಾಗಿ ಯುನೀಕ್ಕಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾವು ಮನೆಯಲ್ಲೇ ಆರಾಮವಾಗಿ ನಿಧಾನವಾಗಿ ತುಂಬಾ ಈ ರೀತಿ ನಾವು ಡೆಕೋರೇಷನ್ನ ಮಾಡ್ಕೊಳ್ಬೋದು. ಮಾವಿನ ಎಲೆ ಇದ್ದರೆ ಸಾಕು, ತುಂಬಾ ಡಿಫ್ರೆಂಟಾಗಿ ನಾವಿಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ನ ಮಾಡ್ಕೊಳ್ಬೋದು.
ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಗಿಳಿ ಮರಿಗಳು. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅವರಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೈಟ್ ಟೈಮಲ್ಲಂತೂ ಗ್ಲಿಟರ್ ಅಂತೂ ಹಾಕಿರೋದನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನಿಲ್ಲಿ ಇನ್ನೊಂದು ಮಾವಿನ ಎಲೆನ ತಗೊಂಡು ನೆಕ್ಸ್ಟು ಇನ್ನೊಂದು ಥರ ಡೆಕೋರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಾವಿನ ಎಲೆನ ತಗೊಂಡು ನಾನಿಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಅತ್ತ ಸೈಡು ಮತ್ತು ಇತ್ತ ಸೈಡು. ನೆಕ್ಸ್ಟು ನಾನಿಲ್ಲಿ ಈ ಥರ ಎಲೆನ ಮುಡ್ಚ್ಕೊಂಡು ಇತ್ತ ಕಡೆಗೆ ನಾನಿಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ. ಇವಾಗ ಇದ್ ಕಡೆ ಭಾಗ ಕಟ್ ಮಾಡಿರುವಂತಹ ಭಾಗನ ನಾನಿಲ್ಲಿ ಈ ಥರ ಮಡ್ಚ್ಕೊಂಡು ನಾನಿಲ್ಲಿ ಈ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವಿಲ್ಲಿ ಬೇಕು ಅಂದರೆ ಟೈಟು ಲೂಸನ್ನ ಮಾಡ್ಕೊಳ್ಬೋದು. ಹಾಗೆಯೇ ಇದರ ಮಧ್ಯಭಾಗದಲ್ಲಿ ಒಂದು ರೋಸ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಹಿಂಭಾಗಕ್ಕೆ ಈ ಥರ ಮಡ್ಚ್ಕೊಂಡು ಒಂದು ದಾರನ ಕಟ್ಕೊಳ್ಬೋದು. ನಿಮಗೆ ಯಾವ ಕಲರ್ ಬೇಕು ಅನಿಸುತ್ತೋ ಆ ಕಲರ್ನ ಕಟ್ಕೊಳ್ಳಿ. ಆದಷ್ಟು ತುಂಬ ಗಟ್ಟಿಯಾಗಿ ಕಟ್ಕೊಳ್ಳಿ. ಕಟ್ಟಬೇಕಾದ್ರೆ ಸ್ವಲ್ಪ ಲೂಸ್ ಆಯಿತು ಅಂದರೆ ನಾವು ಈ ಥರ ಟೈಟನ್ನು ಮಾಡ್ಕೊಳ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನಲ್ಲಿ ತುಂಬಾ ಐಡಿಯಾಸ್ಗಳಿವೆ. ಒಂದೊಂದೇ ವೀಡಿಯೋಸ್ನ ವರಮಹಾಲಕ್ಷ್ಮಿ ಹಬ್ಬ ಆಗುವವರೆಗೆ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ನೀವು ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಕೊಟ್ಟು ನನ್ನಲ್ಲಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಇನ್ನೊಂದು ಎಲೆನ ತಗೊಂಡು ನಾನು ಈ ರೀತಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಇದೇ ರೀತಿ ಮಾಡ್ಕೊಂಡು ಮಧ್ಯಭಾಗದಲ್ಲಿ ರೋಸ್ನ ಇಟ್ಕೊಂಡು ಹಿಂಭಾಗಕ್ಕೆ ಮಡ್ಚ್ಕೊಂಡು ಒಂದು ದಾರನ ಸುತ್ಕೊಳ್ಬೋದು. ನೆಕ್ಸ್ಟು ನಾನಿಲ್ಲಿ ದಾರನ ತಗೊಂಡು ಮಾವಿನ ಎಲೆನ ಈ ರೀತಿ ನಾನು ಜೋಡಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಒಂದೊಂದೇ ಮಾವಿನ ಎಲೆನ ಜೋಡಿಸ್ಕೊಂಡು ಹೋಗ್ತಾ ಇರಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ರೆಡ್ ಕಲರ್ ರೋಸ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಇದನ್ನು ಕೂಡ ನಾನು ತೋರಣನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಗಿಳಿನ ನಾನಿಲ್ಲಿ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ಪು ಕಟ್ಕೊಳ್ತಾ ಇದ್ದೀನಿ. ನಿಮಗೆ ಸಮಕ್ಕೆ ಬೇಕು ಅಂದರೆ ಸಮಕ್ಕೆ ಕಟ್ಕೊಳ್ಳಿ. ಗಿಳಿನ ನಾನು ಯಾವ ರೀತಿ ಮಾಡೋದು ಅಂತ ತಿಳಿಸಿದ್ದೀನಿ, ಮಿಸ್ ಮಾಡ್ದಲೇ ಆ ವಿಡಿಯೋನು ಕೂಡ ನೋಡಿ. ನೆಕ್ಸ್ಟು ಮಾವಿನ ಎಲೆ ಎಲ್ಲ ಕಟ್ಕೊಂಡಿದ್ದಾದಮೇಲೆ ಕಮಲದ ಹೂನ ನಾನಿಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನಿಮಗೆ ಇದರಲ್ಲಿ ಯಾವುದು ಈಸಿ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ, ತುಂಬಾ ಯುನಿಕ್ಕಾಗಿ ಡಿಫ್ರೆಂಟಾಗಿ ಕಾಣಿಸ್ತಿದೆ ಅಲ್ವಾ. ನೈಟ್ ಟೈಮಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಗ್ಲಿಟರ್ ಹಾಕಿರೋದ್ರಿಂದ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಗಿಳಿಗಳು ನೋಡ್ತಾ ಇರ್ಬೋದು. ವಾವ್! ಈ ವಿಡಿಯೋ ಇನ್ ಕೇಸ್ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.